ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೀನಾ ಸುತ್ತುವರೆದಿವೆ. ನಮ್ಮಲ್ಲಿಯೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವವರಿದ್ದಾರೆ. ಹಿಂದೂಗಳು ಸ್ವಯಂ ರಕ್ಷಣೆಗಾಗಿ ಮನೆಯಲ್ಲಿ ಆಯುಧಗಳನ್ನು ಇಟ್ಟುಕೊಳ್ಳಬೇಕು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿಕೆ. ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಬೀದರ್ ಘಟಕದ ಸಲಹೆಗಾರರಾಗಿ ಕಾಮಶೆಟ್ಟಿ ಚಿಕ್ಕಬಸೆ ಆಯ್ಕೆ. ಬೀದರ್ನ ಸಿದ್ದಾರೂಢ ಮಠದಲ್ಲಿ ಅನಂತ ಬಿರಾದರ್ ಅವರಿಂದ ಆದೇಶ ಪತ್ರ ವಿತರಣೆ. ಪೂಜ್ಯ ಶಿವಕುಮಾರ ಸ್ವಾಮಿಗಳಿಂದ ಪಡೆದ ಆಶೀರ್ವಾದ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅನ್ನದಾನ. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಚರಣಜಿತ್ ಅವರಿಂದ ಜರುಗಿದ ಅನ್ನದಾಸೋಹ ಕಾರ್ಯಕ್ರಮ. ರವೀಂದ್ರ ಸ್ವಾಮಿ ಅವರಿಂದ ಅನ್ನದಾಸೋಹ ವಿತರಣೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ರವಿಸ್ವಾಮಿ ಅವರಿಂದ ಪುಷ್ಪ ನಮನ ಸಲ್ಲಿಕೆ. ನ್ಯಾಯಾಧೀಶರ ಮನೆ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ. ಒಟ್ಟು 3 ಜನ ಆರೋಪಿಗಳ ಬಂಧನ. 8 ಲಕ್ಷ ರೂಪಾಯಿ ಜಪ್ತಿಯ ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತ ದೇಶವನ್ನು ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾ ಸುತ್ತುವರೆದಿವೆ. ನಮ್ಮಲ್ಲಿಯೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ಕೂಡ ನೀಡುವರಿದ್ದಾರೆ. ಇಂಥ ಒಂದು ಶತ್ರುಗಳಿಂದ ನಮ್ಮ ಧರ್ಮ ಮತ್ತು ದೇಶವನ್ನು ರಕ್ಷಿಸಲು ಹಾಗೂ ಸ್ವಯಂ ರಕ್ಷಣೆಗಾಗಿ ಪ್ರತಿಯೊಬ್ಬ ಹಿಂದೂಗಳು ತನ್ನ ಮನೆಯಲ್ಲಿ ಆಯುಧಗಳನ್ನು ಇಟ್ಟುಕೊಳ್ಬೇಕು ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಕರೆ ನೀಡಿದರು. ತಾಲೂಕಿನ ಮನ್ನೈಖೇಳಿ ಗ್ರಾಮದ ಆರ್ಯ ಸಮಾಜದಲ್ಲಿ ದಿನಾಂಕ 6ರಿಂದ 13ರವರೆಗೆ ಜರುಗಿದ ಆರ್ಯ ಸಮಾಜದ 150ನೇ ಸ್ವರ್ಣ ವರ್ಷದ ಪ್ರಯುಕ್ತ ಆರ್ಯ ಒಂದು ಯುವ ಚೈತ್ರ ನಿರ್ಮಾಣ ಪ್ರಶಿಕ್ಷಣ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡ್ತಾರೆ. ದೇಶದ ವಿರೋಧಿಗಳು ಎಲ್ಲೇ ಅಡಗಿರಲಿ ಅವರನ್ನ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ಕೊಡಿಸದೆ ಬಿಡೋದಿಲ್ಲ. ಮೊನ್ನೆ ಅಮೆರಿಕದಿಂದ ಗಡೀಪಾರಾಗಿ ಭಾರತ ಸರ್ಕಾರದ ಒಂದು ವಶಕ್ಕೆ ಸಿಕ್ಕ ಒಂದು ತಹವೂರ್ ರಾಣಾ ಪ್ರಕರಣ ಇದಕ್ಕೆ ತಾಜಾ ಉದಾಹರಣೆಯಾಗಿದೆ ಎನ್ನುವಂಥ ಮಾತನ್ನು ಬೆಲ್ದಾಳೆ ಹೇಳಿದರು. ಶಿಬಿರದ ಸರ್ವಾಧ್ಯಕ್ಷ ಸರ್ವದೇಶಿಕ ಆರ್ಯವೀರ ದಳದ ಡಾಕ್ಟರ್ ಆಚಾರ್ಯ ಪಂಡಿತ್ ಜಗನ್ನಾಥ್ ಆರ್ಯ, ಅಂಬಾದಾಸ್ ಪಾಟೀಲ್, ಹೀರಾಲಾಲ್ ಅಣ್ಣಪ್ಪ, ಮಲ್ಲಪ್ಪ ಜಿ, ಹುಲ್ಲೆಪ್ಪ ಸತ್ಯಪ್ರಕಾಶ್, ದಯಾನಂದ್ ಸಂಜು ನಿರ್ಣ, ವಿವೇಕಾನಂದ ಆರ್ಯ, ನಾಗರಾಜ್ ಸೇರಿಕರ್, ರಮೇಶ್ ಬುಳ್ಳ, ಕಿರಣ್ ಪಾಂಡುರಂಗ್, ಮನೋಹರ್ ಮೇಧಾ, ಮಾಣಿಕ್ ಆರ್ಯ, ಗೋವಿಂದರಾವ್ ಆರ್ಯ, ನಂದು ಹಡಪದ್, ಅರುಣ್ ಉಪ್ಪಾರ್, ಬಾಬುರಾವ್ ಮಡಿವಾಳ್, ವಿಜಯಕುಮಾರ್ ಹಂದಿಕೇರ, ಗುರುದೇವ್ ಆದಿತ್ಯ ಸಿಂಗ್, ಅರುಣ್ ಮಾಶೆಟ್ಟಿ, ರವೀಂದ್ರ ತಳವಾಡೆ ಸೇರಿದಂತೆ ಇತರ ಮುಖಂಡರು ಮತ್ತು ಗ್ರಾಮಸ್ಥರು ಇದ್ದರು. तक हमारे युवक लोग इसमें पाल्गొనना चाहिए। आप नेक्स्ट कभी भी ये हमारे विधानसभा क्षेत्र में और कभी भी आयोजन करो, इतना तादाद में हमारे युवक लोग आना चाहिए। ये सीमा 5000 हमारे युवक मन्नैखेली में आना चाहिए। उसका पूरा बंदोबस्त मैं करूंगा। गुरु जी के आशीर्वाद से बोलकर मैं इस मन से बोलना चाहता हूँ। और सभी के घर में आजकल आप देख रहे हैं, इधर बाजू पाकिस्तान, उधर चाइना, इधर बांग्लादेश और हमारे देश में भी बहुत सारे भारत विरोधी चटुवटिके में बहुत सारे लोग भाग हो रहे हैं। उसलिए हमारे आत्मरक्षण के लिए हर एक के हमारे घर में हमारे रक्षण के लिए, समाज के रक्षण के लिए हम हथियार रखना बहुत जरूरी है। आज के दिन में हम सभी अपना रक्षण के लिए हम रखना ही चाहिए, ये मैं सबसे विनती करता हूं। और हम सब रेडी होना चाहिए, कभी सतर्क रहना चाहिए, ये मैं ಬೀದರ್ನ ಸಿದ್ದಾರೂಢ ಮಠದಲ್ಲಿ ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಬೀದರ್ ಘಟಕದ ಸಲಹೆಗಾರರಾಗಿ ನೇಮಕಗೊಂಡ ಕಾಮಶೆಟ್ಟಿ ಚಿಕ್ಕಬಸೆ ಅವರಿಗೆ ಆರ್ಗನೈಸೇಷನ್ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಬಿರಾದರ್ ನೇಮಕಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಿದರು. ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಬೀದರ್ ಘಟಕದ ಸಲಹೆಗಾರರಾಗಿ ಕಾಮಶೆಟ್ಟಿ ಚಿಕ್ಕಬಸೆ ಅವರನ್ನು ನೇಮಕ ಮಾಡಲಾಗಿದೆ. ಆರ್ಗನೈಸೇಷನ್ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಬಿರಾದರ್ ಈ ನೇಮಕವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರುವ ಚಿಕ್ಕಬಸೆ ಅವರು ಹಲವು ಸಂಘ ಸಂಸ್ಥೆಗಳೊಂದಿಗೆ ಒಡನಾಟವನ್ನು ಹೊಂದಿದ್ದಾರೆ.
ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಸುಮಾರು ವರ್ಷಗಳಿಂದ ಅವರು ಸೂರ್ಯ ನಮಸ್ಕಾರ ಸಂಘ ಎನ್ನುವಂತಹ ಒಂದು ಸಂಘವನ್ನು ಕಟ್ಟಿಕೊಂಡು ಉಚಿತವಾಗಿ ಅನೇಕ ಜನ ಸಾವಿರಾರು ಜನರಿಗೆ ಇದುವರೆಗೆ ಅವರು ಸೂರ್ಯ ನಮಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ, ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ. ಹೀಗಾಗಿ ನಗರದ ಸಿದ್ಧಾರೂಢ ಮಠದಲ್ಲಿ ಆರ್ಗನೈಸೇಷನ್ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಬಿರಾದರ್ ಅವರು ಕಾಮಶೆಟ್ಟಿ ಚಿಕ್ಕಬಸೆ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಿದರು. ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು, ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕರ್, ಗೋರಖನಾಥ್ ಕುಂಬಾರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾಗಿರುವಂತಹ ಚರಣಜಿತ್ ಆಣದೂರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 134ನೇ ವರ್ಷದ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಅನ್ನದಾಸೋಹವನ್ನು ಆಯೋಜನೆ ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿರುವಂತಹ ಅನ್ನದಾಸೋಹವನ್ನು ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ ಅವರು ಕೂಡ ಅವರ ಜೊತೆ ಕೈ ಜೋಡಿಸಿ ತಮ್ಮ ಅಮೃತ ಹಸ್ತದಿಂದ ಸಾರ್ವಜನಿಕರಿಗೆ ಅನ್ನದಾಸೋಹವನ್ನು ವಿತರಣೆ ಮಾಡಿದರು. ಇದಕ್ಕೂ ಮುನ್ನ ಅಂಬೇಡ್ಕರರ ಪುತ್ಥಳಿಗೆ ಶ್ರೀ ರವೀಂದ್ರ ಸ್ವಾಮಿಯವರು ಹಾಗೂ ಅವರ ಸಂಗಡಿಗರು ಭೀಮ ಭಗವಾನರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪನವನ್ನು ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಎನ್ನುವಂಥ ಜಯಘೋಷಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೂಗಿದರು. ಇದೇ ವೇಳೆ ಯುವ ಮುಖಂಡರಾದ ಚರಣಜಿತ್ ಹಾಗೂ ಅವರ ಸ್ನೇಹಿತರು ಉಪಸ್ಥಿತರಿದ್ದರು. ಹೊಸ ಬಟ್ಟೆಗಳನ್ನುಟ್ಟು ಕೊರಳಲ್ಲಿ ನೀಲಿ ಬಣ್ಣದ ಕೊರಳಪಟ್ಟಿಯನ್ನು ಹಾಕಿಕೊಂಡು ಉತ್ಸಾಹದಿಂದ ಅನ್ನದಾಸೋಹವನ್ನು ಗೈದಿದ್ದು ವಿಶೇಷವಾಗಿತ್ತು. ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಇದೇ ಸಂದರ್ಭದಲ್ಲಿ ಮಾತನಾಡಿ, ಇಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಪ್ರಯುಕ್ತ ನಗರದಲ್ಲಿ ಚರಣಜಿತ್ ಆಣದೂರೆ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಗೈದಿದ್ದು ಖುಷಿ ತಂದಿದೆ. ಇದೇ ರೀತಿ ಅವರ ಸೇವೆ ಮುಂದುವರಿಯಲಿ ಮತ್ತು ಹೋರಾಟ ಕೂಡ ನಿರಂತರವಾಗಿರಲಿ ಎಂದು ರವೀಂದ್ರ ಸ್ವಾಮಿಯವರು ಶುಭ ಹಾರೈಸಿದರು. ಇಂದು ಬಾಬಾ ಸಾಹೇಬರ ಜನ್ಮದಿನದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಆಯೋಜಿಸಿದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಪಾಲ್ಗೊಂಡಿದ್ದು ಖುಷಿ ತಂದಿದೆ ಎಂದು ಇದೇ ಸಂದರ್ಭದಲ್ಲಿ ಚರಣಜಿತ್ ಆಣದೂರೆ ತಿಳಿಸಿದರು. ಜೊತೆಗೆ ನಾಡಿನ ಸಮಸ್ತ ಮಹಾಜನತೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೂಡ ಚರಣ್ ಕೋರಿದರು. ಇದೇ ವೇಳೆ ವೇದಿಕೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖರಾದ ಶ್ಯಾಮ್ ಮದನ, ಮಹಾಂತೇಶ್ ಗೌರ್ಕರ್, ಧನರಾಜ್ ಸಾಂಗ್ಲಿಕರ್, ಅಮಿತ್ ಜಿರೋಬೆ, ಸುಧೀರ್ ಕಾಂಬ್ಳೆ, ಧಮ್ಮವೀರ ಗೋಡ್ಗೊಲೆ, ವಿನೋದ್ ರಾಯ್ಗೋಳ್, ಕಿರಣ್ ದಂಡಿ, ಶಾಶ್ವತ್ ಸೇರಿಕರ್, ರಾಕೇಶ್ ಸೇರಿದಂತೆ ಇನ್ನು ಅನೇಕ ಜನ ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅನ್ನದಾಸೋಹವನ್ನು ವಿತರಣೆ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವಿಜಯೋತ್ಸವದಂದು ನಮ್ಮ ಕರ್ನಾಟಕ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರು ಚರಣಜಿತ್ ಆಣದೂರೆ ಅವರು ಇವತ್ತು ಒಂದು ಪ್ರಸಾದ ವಿತರಣೆಯನ್ನು ಆಯೋಜಿಸಿದರು. ಈ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಭಾಗಿಯಾಗಿ ನಾವು ಮಾಡಬೇಕಾದ್ರೆ ನಮಗೆ ಸ್ಪಾನ್ಸರ್ ಆಗಿ ನಮ್ಮ ರವಿಸ್ವಾಮಿ ಅಣ್ಣವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಇವತ್ತಿನ ದಿನ ಮಾಡಕ್ಕೆ ಇದಾಗಿದೆ, ಪ್ರೋತ್ಸಾಹ ಆಗ್ಯದ. ಇದಕ್ಕೆ ನಾವೆಲ್ಲ ಅಣ್ಣವರಿಗೆ ಧನ್ಯವಾದ ಹೇಳ್ತೀವಿ. ಹಾಗೆ ಚರಣಜಿತ್ ಆಣದೂರೆ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತೀವಿ. ನಮ್ಮ ಎಲ್ಲ ಚರಣಜಿತ್ ಬಳಗದವರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ. ಇದು ಒಂದು ಆಯೋಜಿತ ಮಾಡಿ ನಾವು ಇದು ಫಸ್ಟ್ ಟೈಮ್ ಆಯೋಜಿತ ಮಾಡಿ. ಇದಕ್ಕಿಂತ ಹಿಂದೆ 2 ವರ್ಷ ಹಿಂದೆ ಲಾಕ್ಡೌನ್ಕಿಂತ ಪೈಲೆ ಒಂದು ಸಲ LIC ಕಾಲನಿ ನಾವು ಜುಳಿಸ್ ತರಬೇಕಾದ್ರೆ ಅದಕ್ಕೆ ಅಣ್ಣವರೇ ಪ್ರೋತ್ಸಾಹ ಮಾಡ್ಯಾರ. ಅದಕ್ಕೆ ನೀವು ಸ್ವಾಗತ ಕೊಡ್ತೀವಿ, ಇವತ್ತು ಕೇಳ್ತೀವಿ, ಎಲ್ಲ ಮಾತು ಹೇಳ್ತೀನಿ. ನನ್ನ ಹೆಸರು ಅಶ್ವಿನ್ ಕುಮಾರ್ ದಂಡಿ ಅಂತ ನಾನು ನ್ಯಾಯವಾದಿ ಇದ್ದೀನಿ. ಇದು ಹೇಳಿ ಧನ್ಯವಾದ ಹೇಳ್ತೀನಿ. ನಾನು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವತಿಯಿಂದ ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಜಿಲ್ಲಾ ಘಟಕ ವತಿಯಿಂದ ಅನ್ನದಾನ ಮತ್ತು ಮಜ್ಜಿಗೆ ವಿತರಣೆ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ರವಿಸ್ವಾಮಿ ಅಣ್ಣವರು ಇವತ್ತು ಆಹ್ವಾನಿಸಿದಾಗ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇದೇ ನಿಮಿತ್ತ ಮತ್ತೊಂದ್ಸಲ ಎಲ್ಲ ಸಮಸ್ತ ನಾಡಿನ ಜನತೆ, ಬೀದರ್ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಚರಣಜಿತ್ ಆಣದೂರೆ, ಕರಾವಳಿ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ, ಬೀದರ್. ಜೈ ಭೀಮ್, ಜೈ ಜೈ ಭೀಮ್. 134ನೇಯ ವಿಶ್ವರತ್ನ ಬಾಬಾ ಸಾಹೇಬ್ ಅವರ ಜನ್ಮದಿನೋತ್ಸವ ಕರಾವಳಿ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಭೀಮ್ ಶಕ್ತಿಯ ಆರ್ಮಿಗೆ ಪ್ರಸಾದನ ವ್ಯವಸ್ಥೆ
ಚರಣ್ ಸಿಂಗ್ ಯುವಕ ಚರಂಜಿತ ಗೆಳೆಯರ ಬಳಗದಿಂದ ಬರೀ ಅದ್ಭುತವಾಗಿ ಎಲ್ಲ ಹಸಿದಂಥ ಅಕ್ಕ ತಂಗಂದಿರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ ಹೆಲ್ಪ್ ಆಗಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಾಧನೆಯ ಏಕ್ತಾ ಫೌಂಡೇಶನ್ ವತಿಯಿಂದ ಇಡೀ ಭೀಮ್ ಭಕ್ತ ಜನಾಂಗದಿಂದ ಇವರು ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಮ ಹೋರಾಟ ನಿರಂತರ ಜಾರಿಗಿರಲಿ, ಯಾವಾಗೂ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭಾರತ್, ಜೈ ಭೀಮ್, ಧನ್ಯವಾದ. ಏಪ್ರಿಲ್ 1ರಂದು ನ್ಯಾಯಾಧೀಶರಾದ MD ಶೈಜ್ ಚೌರಾಯಿ ಅವರ ಒಂದು ಮನೆ ಕಳ್ಳತನವಾಗಿತ್ತು. ಕಳ್ಳ ಖದೀಮರು ಮನೆಯಲ್ಲಿರುವಂತಹ 109 ಗ್ರಾಂ ಬಂಗಾರ ಮತ್ತು 50 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ದೋಚಿಕೊಂಡು ಹೋಗಿದ್ರು. ಒಟ್ಟು 8 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ದೋಚಿಕೊಂಡು ಹೋಗಿದ್ರು. ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕಳ್ಳರು ಸಿಕ್ಕಿದ್ದು ಉದಗಿರ್ ರೈಲ್ವೆ ನಿಲ್ದಾಣದಲ್ಲಿ. ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿದಾಗ ಕಳ್ಳರು ನಾವೇ ಕಳ್ಳತನ ಮಾಡಿದ್ದು ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು 3 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. 1,77,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಉಳಿದ ಆಭರಣಗಳು ಬೇರೆ ಆರೋಪಿ ಹತ್ತಿರ ಇರುವುದರಿಂದ ಆತನಿಗೆ ಬಂಧಿಸಲಾಗುವುದು ಎಂದು ತಿಳಿಸಿದರು. ಪ್ರಕರಣದ ಪತ್ತೆ ಹಚ್ಚುವಲ್ಲಿ ಶ್ರಮಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು SP ಅವರು ಸಲ್ಲಿಸಿದ್ದಾರೆ. ಒಟ್ಟು 8 ಲಕ್ಷ ಮೌಲ್ಯದ ಒಂದು ಆಭರಣಗಳು ಕಳುವಾಗಿದೆ. ಇದೀಗ ಕೇವಲ 1,77,000 ರೂಪಾಯಿ ಮೌಲ್ಯದ ಆಭರಣಗಳು ಮಾತ್ರ ಸಿಕ್ಕಿವೆ. ಇನ್ನುಳಿದ ಒಂದು ಆಭರಣಗಳು ಔರಂಗಾಬಾದ್ನಲ್ಲಿ ಇರತಕ್ಕಂಥ ಒಂದು ಬೇರೆ ಆರೋಪಿ ಹತ್ರ ಇವೆ ಎನ್ನುವಂಥ ಮಾತನ್ನು ಒಬ್ಬ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಆತನಿಗೂ ಕೂಡ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ ಎನ್ನುವಂಥ ಮಾತನ್ನು ಕೂಡ SP ಅವರು ಹೇಳಿದ್ದಾರೆ. ಸದ್ಯ ಈ ಕಳ್ಳತನಗೂ ಆ ಕಳ್ಳತನಕ್ಕೂ ಯಾವುದೇ ಸಂಬಂಧವಿಲ್ಲ. ಸದ್ಯ ನಾವು ಅದನ್ನು ಕೂಡ ಪತ್ತೆ ಮಾಡ್ತೇವೆ ಅತಿ ಶೀಘ್ರದಲ್ಲಿ. ನಾನು ಪರಿಶೀಲಿಸಿದಂಗೆ ಬೀಟ್ ವ್ಯವಸ್ಥೆ ಸುಮಾರು 85% ಸರ್ವ್ ಆಗ್ತಾ ಇದೆ. 85-88% ನಮ್ಮ ಬೀಟ್ ಚೆನ್ನಾಗಿ ಸರ್ವ್ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ನಾವು ಬೀಟ್ ಸರ್ವ್ ಮಾಡಿಸ್ತೇವೆ ನಾವು. ಈಗ ಕೂಡ ಚೀತಾ ಇದೆ. ಐ ಹ್ಯಾವ್ ಒನ್ ವಾಟ್ಸ್ಆ್ಯಪ್ ಗ್ರೂಪ್, ಕೇವಲ ಚೀತಾಗಳಿಗೋಸ್ಕರನೇ ವಾಟ್ಸಪ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅವರು ಯಾವ್ಯಾವ ಲೊಕೇಶನಲ್ಲಿದ್ದಾರೆ, ಯಾವ ಟೈಮ್ಗಿದ್ದಾರೆ ಕೂಡ ರಿಕವರಿ ಮಾಡಿ ನ್ಯೂಟನ್ ಬನ್ನಿ ಹೋಗಿದ್ದು 100 ಗ್ರಾಮ್ಸ್, ಸಿಕ್ಕಿದ್ದು 20. ಎಷ್ಟು ಬರಬೇಕು? ಆರ್ ಯು ಶೋರ್? FIR ಅಲ್ಲಿ ಎಷ್ಟು ಹೋಯ್ತು ಅಂತೀವಿ? ಎಲ್ಲಿದ್ದಾರೆ ಪೂಜಾರಿ? ನಮ್ಮ ಅನಿಸಿಕೆ ಪ್ರಕಾರ ನಾವೆಲ್ಲ ಕಡೆ ಪ್ಲಗ್ ಮಾಡಿದ್ದೇವೆ. ಆಲ್ಮೋಸ್ಟ್ ಆಲ್ ರೋಡ್ಸ್ ಎಲ್ಲ ನಮ್ಮವರು ರ್ಯಾಂಡಮ್ಲಿ ಕೂಡ ಚೆಕ್ ಮಾಡ್ತಿದ್ದಾರೆ ರೋಡ್ ಮೇಲೆ ಬರುವವರನ್ನು. ಇದೊಂದೇ ರೈಲ್ವೆ ಇವ್ರಿಗೆ ಅವಕಾಶ ಸಿಕ್ಕಿದೆ, ಈಗ ಅದನ್ನು ಕೂಡ ಪ್ಲಗ್ ಮಾಡ್ತಾ ಇದ್ದೇವೆ. ಇಟ್ಸ್ ನಾಟ್ ಎನ್ ಐಡಿಯಾ, ಅದನ್ನು ಕೂಡ ಪ್ಲಗ್ ಮಾಡ್ತಾ ಇದ್ದೇವೆ, ಪ್ಲಗ್ ಮಾಡಿ ತೋರಿಸ್ತೇವೆ, ಅದನ್ನು ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿ ತೋರಿಸ್ತೇವೆ. ಓಕೆ, ಥ್ಯಾಂಕ್ ಯು. ಒಂದು ಗಂಟೆಯಿಂದ 2 ಗಂಟೆ ಮಧ್ಯ ನಮ್ಮ ಸಿಟಿ ಲಿಮಿಟ್ಸ್ಗೆ ಬರುವಂಥ ಒಬ್ಬ JMFC ಜಡ್ಜ್ ಅವರ ಮನೆಯಲ್ಲಿ ಒಂದು ಕಳ್ಳತನ ಆಗಿದೆ. ಸುಮಾರು 4 ಜನರು ನೈಟ್ ಹೌಸ್ ಬ್ರೇಕ್ ಮಾಡಿ ಅವರ ಮನೆಯಲ್ಲಿ ಇಲ್ಲದಿದ್ದಾಗ ಹಬ್ಬಾಚರಣೆ ಮಾಡೋಕ್ಕೆ ಅವರು ಸ್ವಂತ ಊರಿಗೆ ಹೋದಾಗ 4 ಜನರು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿದ್ದ ಸುಮಾರು 100 ಗ್ರಾಮ್ ಗೋಲ್ಡ್ ಹಾಗೂ 50 ಗ್ರಾಮ್ ಸಿಲ್ವರ್ನ ಕದ್ದಿದ್ದಾರೆ. ಮಾಹಿತಿ ಬಂದ ತಕ್ಷಣ ನಮ್ಮ ಆಫೀಸರ್ಗಳು ಹೋಗಿ ಎಲ್ಲ
ಸ್ಥಳ ಪರಿಶೀಲನೆ ಮಾಡಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ನಾವು ಸಿಟಿ ಮಧ್ಯದಲ್ಲಿ ಹಾಗೂ ಜಡ್ಜ್ ಅವರ ಮನೆಯಲ್ಲಿ ಕಳ್ಳತನ ಆಗಿದ್ದರಿಂದ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಸುಮಾರು 3 ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ನಮ್ಮ ಕಮಾಂಡ್ ಸೆಂಟರ್, ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದ AI ಕಮಾಂಡ್ ಸೆಂಟರ್ ನಮಗೆ ತುಂಬ ಸಪೋರ್ಟಾಗಿ ಬಹುಮುಖ್ಯವಾದಂತಹ ಎವಿಡೆನ್ಸ್ಗಳನ್ನು, ಸುಳಿವುಗಳನ್ನು ಕೊಟ್ಟಿದೆ. ನಮ್ಮ ಕಮಾಂಡ್ ಸೆಂಟರ್ ಫುಟೇಜಸ್ ಪ್ರಕಾರ ಅವರು 3 ದಿನ ಇಲ್ಲೇ ರೆಕ್ಕಿ ಮಾಡಿದ್ದಾರೆ. 29ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು 4 ಜನರು ಇಲ್ಲೇ ರೆಕ್ಕಿ ಮಾಡಿದ್ದಾರೆ. ರೆಕ್ಕಿ ಮಾಡಿ ಸುಮಾರು ನೈಟ್ 1 ಗಂಟೆ 2 ಗಂಟೆ ಮಧ್ಯ ಕಾಂಪೌಂಡ್ ಜಿಗಿದು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿ ಅಲ್ಮೆರಾ ಬ್ರೇಕ್ ಮಾಡಿ ಇಷ್ಟೆಲ್ಲ ಸೊತ್ತನ್ನು ಕದ್ದುಕೊಂಡು ಹೋಗಿರ್ತಾರಂತ ನಮಗೆ ಖಚಿತಪಡಿಸ್ಕೊಂಡು ಇವರ ಪತ್ತೆ ಕುರಿತು ನಮ್ಮ ತಂಡಗಳನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಕಳಿಸಿದ್ದೇವೆ. ನಾವು ಇವರು ಪಾರ್ದಿ ಗ್ಯಾಂಗ್ಗೆ ಸೇರಿದ್ದವರು. ಇವರಲ್ಲಿ 3 ಜನರು ಮಹಾರಾಷ್ಟ್ರ ಔರಂಗಾಬಾದ್ಗೆ ಸೇರಿದ್ದವರು, ಒಬ್ಬನು ಮಾತ್ರ ಮಧ್ಯಪ್ರದೇಶಕ್ಕೆ ಸೇರಿದ್ದವನು. ಇದರಲ್ಲಿ ಇಬ್ಬರು ಫಾದರ್ ಆ್ಯಂಡ್ ಸನ್ ಕೂಡ ಇದ್ದಾರೆ. ಇದರಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚೆ ಬೈ ಟ್ರೈನ್ ಅವರು ವಿಕಾರಾಬಾದ್ ಹೋಗಿರ್ತಾರೆ. ವಿಕಾರಾಬಾದದಲ್ಲಿ ಕೂಡ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿಕೊಂಡು ಅದೇ ಟ್ರೈನಲ್ಲಿ ಬರ್ತಾ ನಮ್ಮ ಬೀದರಲ್ಲಿ ಇಳಿತಾರೆ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು 3 ದಿನ ಸಿಟಿಯಲ್ಲೇ ಓಡಾಡ್ತಾರೆ. ಈ 3 ದಿನ ಎಲ್ಲಾದರೂ ಉಳ್ಕೊಂಡಿದ್ದಾರಂತ ನಾವು ಪರಿಶೀಲನೆ ಮಾಡಿದ್ದಾಗ ಎಲ್ಲಿನೂ ಉಳ್ಕೊಂಡಿಲ್ಲ. ನೈಟ್ ಆಗ್ತಿದ್ದಂಗೆ ಮತ್ತು ಟ್ರೈನ್ ಹತ್ತುವುದು, ಮತ್ತು ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರುವುದು, ಮತ್ತೆ ರೆಕ್ಕಿ ಮಾಡಿಕೊಳ್ಳೋದು, ಮತ್ತೆ ನೈಟ್ ಟೈಮ್ ಟ್ರೈನ್ ಹತ್ತೋದು ಹೋಗೋದು, ಈ ರೀತಿ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಇವರಿಗೋಸ್ಕರ ತೆಲಂಗಾಣ ಪೊಲೀಸರು ಹಾಗೂ ನಾವು ಕೂಡ ಇಬ್ಬರು ಸರ್ಚ್ ಮಾಡಿದ್ದೇವೆ. ನಮ್ಮ ಕ್ರೈಮ್ ಸ್ಟಾಫ್ ಸಾಮರ್ಥ್ಯತೆಯಿಂದ ಮೊದಲು ನಾವೇ ಹಿಡಿದಿದ್ದ ಅಂತ ಹೇಳೋಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 3 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಉದ್ಗಿರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇವರನ್ನು ದಸ್ತಗಿರಿ ಮಾಡಿದ್ದೇವೆ. ಇನ್ನೊಬ್ಬನು ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಮೇ ಬಿ ಈ ಸಹಚರರ ಕಡೆಯಿಂದ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಓಡಿ ಹೋಗಿದ್ದಾನೆ. ಸದ್ಯ ಈ 3 ಜನರ ಕಡೆಯಿಂದ ನಾವು 1,77,000 ಮೌಲ್ಯದ ಸೊತ್ತನ್ನು ನಾವು ರಿಕವರಿ ಮಾಡಿದ್ದೇವೆ. ಅವರ ಮನೆಯಿಂದ ಕಳ್ಳತನ ಆಗಿದ್ದ ಆಭರಣಗಳು ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಇವೆ. 50 ಗ್ರಾಮ್ ಸಿಲ್ವರ್ ಆ್ಯಸ್ ಇಟ್ ಈಸ್ ಸಿಕ್ಕಿದೆ. ಅದೇ ರೀತಿ ಪೆಂಡೆಂಟ್ಸು ಆ್ಯಂಡ್ ಬ್ಯಾಂಗಿಲ್ಸ್ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾವೆ. 4ನೇ ಆರೋಪಿ ಪರಾರಿಯಲ್ಲಿದ್ದಾನೆ. ಅವನಿಗೆ ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಸೊ ಇವ್ರ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಕೇಸುಗಳಿವೆನೋ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ನಾವು ಸಪೋರ್ಟ್ ನೀಡ್ತೇವೆ ಅಂತ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ. ಈ ಹಿಂದೆ ಯಾವ ಕ್ರೈಮ್ನು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.